ಇನ್ವೆಸ್ಟರ್ಸ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಇಂಪಾರ್ಟೆಂಟು, ಟ್ರೇಡರ್ಸ್ಗೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟು. ಈ ಎರಡು ಅನಾಲಿಸಿಸ್ ಮಧ್ಯ ಏನ್ ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಒಂದು ಕಂಪ್ನಿಯ ಫಂಡಮೆಂಟಲ್ಸ್ ಅನ್ನ ಅನಲೈಸ್ ಮಾಡೋದು. ಏನಂದ್ರೆ ಆ ಕಂಪ್ನಿ ಯಾವ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು, ಅದು ಯಾವ ತರ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಿದೆ, ಅದು ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಸೊ ಲಾಸ್ಟ್ ಟೈಮ್ ನೆಟ್ ಪ್ರಾಫಿಟ್ ಏನಿತ್ತು, ಈ ವರ್ಷ ನೆಟ್ ಪ್ರಾಫಿಟ್ ಏನಿದೆ, ಅದು ಯಾವ ತರ ಗ್ರೋ ಆಗ್ತಿದೆ, ಅದು ಅಲ್ಲದೆ ಅದು ಎಷ್ಟು ಸಾಲ ಮಾಡಿದೆ, ಅದ್ರ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಎಲ್ಲದನ್ನು ಅನಲೈಸ್ ಮಾಡಿ ಆ ಕಂಪ್ನಿ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ನಾವು ಪಿಕ್ ಮಾಡ್ತೀವಿ. ಅದರಲ್ಲೂ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಆ ಕಂಪ್ನಿಲಿ, ಇದನ್ನೆಲ್ಲ ಚೆಕ್ ಮಾಡೋದನ್ನ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಆ ಕಂಪ್ನಿ ಕ್ಯಾಂಡಲ್ಸ್ ಮತ್ತೆ ಚಾರ್ಟ್ಸ್ ಅನ್ನ ಅನಲೈಸ್ ಮಾಡೋದು. ಅಂದ್ರೆ ಅದು ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಇಲ್ಲ ಸೈಡ್ ವೇಸ್ ಅಲ್ಲಿ ಇದೆಯಾ, ಸಪೋರ್ಟ್ ಝೋನ್ ಅಂತ ಕರೀತಾರೆ, ಡಿಮ್ಯಾಂಡ್ ಝೋನ್ ಅಲ್ಲಿ ಇದೆಯಾ ಪ್ರೈಸು, ಇಲ್ಲ ಮೇಲ್ ಹೋಗಿದ್ಯಾ, ಕೆಳಗೆ ಬೀಳುತ್ತಾ, ನಾಳೆಗೆ ಮೇಲ್ ಹೋಗುತ್ತಾ, ಕೆಳಗೆ ಬೀಳುತ್ತಾ ಅಂತ ಅನಲೈಸ್ ಮಾಡೋದೆ ಟೆಕ್ನಿಕಲ್ ಅನಾಲಿಸಿಸ್ಸು. ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಆ ಪ್ರೈಸ್ ಮೂಮೆಂಟು ನೆಕ್ಸ್ಟ್ ಏನಾಗ್ಬೋದು ಅಂತ ತಿಳ್ಕೊಬೋದು. ಇನ್ವೆಸ್ಟರ್ಸ್ಗೆ ಫಂಡಮೆಂಟಲ್ಸ್ ತುಂಬ ಇಂಪಾರ್ಟೆಂಟು, ಈ ಟ್ರೇಡರ್ಸ್ಗೆ ಟೆಕ್ನಿಕಲ್ಸು ತುಂಬ ಇಂಪಾರ್ಟೆಂಟು. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.